ಬನ್ನಿ ಇವತ್ತಿನ ವ್ಲಾಗ್ನಲ್ಲಿ ಶ್ರೀಶೈಲಂ ವೆಜ್ ರೆಸ್ಟೋರೆಂಟ್ಗೆ ಹೋಗಿ ಬರೋಣ. ನಮ್ಮ ಫ್ಯಾಮಿಲಿ ಫಂಕ್ಷನ್ ಇದ್ದಿದ್ದರಿಂದ ನಾವು ಕೂರ್ಗ್ ಹೋಗಬೇಕಿತ್ತು. ಹಾಗಾಗಿ ಮಾರ್ನಿಂಗ್ 6 o'clock ನಾವು ಮನೆಯಿಂದ ಹೊರಟ್ವಿ. ಬೆಂಗಳೂರಿಂದ ನೀವು ಮಡಿಕೇರಿಗೆ ಹೋಗ್ತಿದ್ದೀರಾ ಅಂತ ಅಂದರೆ ಹೈವೇ ಟಚ್ ಆಗೋಕ್ಕಿಂತ ಮುಂಚೆನೇ ನಿಮಗೆ ಈ ಶ್ರೀಶೈಲಂ ಫ್ಯಾಮಿಲಿ ವೆಜ್ ರೆಸ್ಟೋರೆಂಟ್ ಸಿಗುತ್ತೆ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ. ಈ ವೆಜ್ ರೆಸ್ಟೋರೆಂಟ್ ತುಂಬ ಫೇಮಸ್. ಯಾಕಂತ ಅಂದರೆ ಯಾರೇ ಟೂರಿಸ್ಟ್ಗಳು ಮೈಸೂರಿಗೆ ಅಥವಾ ಕೂರ್ಗ್ ಹೋಗಬೇಕು ಅಂತ ಅಂದ್ರೂ ಹೈವೇ ಟಚ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಬಂದು ಬ್ರೇಕ್ಫಾಸ್ಟ್ನ ಮಾಡಿ ಹೋಗ್ತಾರೆ. ಆ್ಯಂಬಿಯನ್ಸ್ ಮಾತ್ರ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಕೆಲವೊಂದು ಫುಡ್ ಐಟಮ್ಸ್ಗಳು ತುಂಬ ಫೇಮಸ್. ಬಟನ್ ಇಡ್ಲಿ ಆಗಿರ್ಬೋದು, ಮಸಾಲೆ ದೋಸೆ, ಹಾಗೆ ನಿಮಗೆ ಇಡ್ಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾವು ಮಾರ್ನಿಂಗ್ ಬೇಗನೆ ಹೊರಟಿದ್ದರಿಂದ ಎಲ್ಲೂ ನಿಲ್ಲಿಸೋದು ಬೇಡ, ಫಸ್ಟ್ ಇಲ್ಲೇ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಟ್ಬಿಡೋಣ ಅಂಥೇಳಿ ಈ ರೆಸ್ಟೋರೆಂಟ್ಗೆ ಬಂದು ಫುಡ್ನ ಆರ್ಡ್ರ್ ಮಾಡಿದ್ವಿ. ನಾವು ಬಂದಿದ್ದ ದಿನ ಸ್ವಲ್ಪ ಕ್ರೌಡ್ ಕಮ್ಮಿ ಇತ್ತು. ಬಟ್ ಬೇರೆ ದಿನ ನೀವು ಸ್ಯಾಟರ್ಡೇಸ್ ಅಥವಾ ಸಂಡೇಸ್ ಬರ್ತಿದ್ದೀರಾ ಅಂದರೆ ತುಂಬ ಕ್ರೌಡೆಡ್ ಇರುತ್ತೆ. ವೇಟಿಂಗ್ ಲೀಸ್ಟಲ್ಲೂ ನೀವು ಇರ್ಬೋದು. ನಾವು ಪಲಾವ್, ಇಡ್ಲಿ ವಡ, ಬಟನ್ ಇಡ್ಲಿ ಹಾಗೆ ಮಸಾಲೆ ದೋಸೆನ ಆರ್ಡರ್ ಮಾಡಿದ್ವಿ. ನಾವು ಆರ್ಡರ್ ಮಾಡಿದ ಫುಡ್ ಎಲ್ಲನೂ ತುಂಬ ನೀಟಾಗಿ ಮತ್ತು ಟೇಸ್ಟ್ ವೈಸು ಅಷ್ಟೇ ತುಂಬ ಚೆನ್ನಾಗಿತ್ತು. ಎಲ್ಲನೂ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಇಲ್ಲಿಂದ ಹೊರಟ್ವಿ. ನೀವು ಯಾವುದಾದ್ರೂ ರೆಸ್ಟೋರೆಂಟ್ ನೋಡ್ತಿದ್ದೀರಾ ಬಿಫೋರ್ ಟಚಿಂಗ್ ದ ಮೈಸೂರು ಬೆಂಗಳೂರು ಹೈವೇ ಅಂತ ಅಂದರೆ ನಿಮಗೆ ಕೆಂಗೇರಿ ಆದ ತಕ್ಷಣವೇ ಕೆಂಗೇರಿ ಮೆಟ್ರೋ ಸ್ಟೇಷನ್ ಹತ್ರ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಈ ರೆಸ್ಟೋರೆಂಟ್ ಇದೆ. ಇಲ್ಲಿ ಬಂದು ನೀವು ಫುಡ್ನ ಟ್ರೈ ಮಾಡ್ಬೋದು. ನನ್ನ ಮಗ ಪೂರಿ ಪ್ರಿಯ, ಪೂರಿ ಆರ್ಡ್ರ್ ಮಾಡ್ದ. ತುಂಬ ಬಿಸಿಯಾಗಿತ್ತು. ತಿಂದು ಸಖತ್ತಾಗಿದೆ ಅಂತಲೂ ಹೇಳ್ದ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ಪಾರ್ಕಿಂಗ್ಗೆ ಆ್ಯಂಪಲ್ ಆಫ್ ಸ್ಪೇಸ್ ಇದೆ. ಯು ನೀಡ್ ನಾಟ್ ಟು ವರಿ. ಇಲ್ಲಿ ಬಂದು ಒಂದು ಸರಿ ಫುಡ್ನ ಟೇಸ್ಟ್ ಮಾಡಿ ನಿಮ್ಮ ಒಪಿನಿಯನ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.